ಥರ್ಡ್ ಸೆಮ್ ಕಾಲೇಜ್ ಸ್ಟಾರ್ಟ್ ಯಾವಾಗ, ಥರ್ಡ್ ಸೆಮ್ ಕಾಲೇಜ್ ಎಂಟ್ರಿ ಯಾವಾಗ, ಥರ್ಡ್ ಸೆಮ್ ಎಕ್ಸಾಮ್ ಯಾವಾಗ. ವೆಲ್ಕಮ್ ಬ್ಯಾಕ್ ಗೈಸ್, ನೀವು ನೋಡ್ತೀರಾ ಇಂಜಿನಿಯರಿಂಗ್. ಇವತ್ತಿನ ವಿಡಿಯೋದಲ್ಲಿ ಥರ್ಡ್ ಸೆಮ್ ಅಕಾಡೆಮಿಕ್ ಕ್ಯಾಲೆಂಡರ್ ನೋಡೋಣ. ಯಾವಾಗ ಕಾಲೇಜ್ ಸ್ಟಾರ್ಟ್, ಯಾವಾಗ ಎಂಡು, ಯಾವಾಗ ಎಕ್ಸಾಮ್, ಯಾವಾಗ ಫಸ್ಟ್ ಸೆಮಿಸ್ಟರ್ ಹೋಗ್ತೀವಿ, ಫುಲ್ ಕಂಪ್ಲೀಟ್ ಡೀಟೇಲ್ಸ್ ಇವತ್ತಿನ ವಿಡಿಯೋದಲ್ಲಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತೆ ರೀ ಅಡ್ಮಿಷನ್ ಯಾರಾದ್ರೂ ಇದ್ರೆ ಥರ್ಡ್ ಸೆಮ್ದು ಅದನ್ನು ಲಾಸ್ಟ್ ಅಲ್ಲಿ ಹೇಳ್ತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದ್ರೆ ಲಾಸ್ಟ್ ವರೆಗೂ ನೋಡಿ. ಮತ್ತೆ ಇನ್ನು ಸೆಕೆಂಡ್ ಸೆಮ್ ರಿಸಲ್ಟ್ ಕಾಯ್ತಿದ್ದೀರಾ. ಸೆಕೆಂಡ್ ಸೆಮ್ ರಿಸಲ್ಟ್ ಇನ್ನೇ ಬರುತ್ತೆ. ಬಟ್ ಥರ್ಡ್ ಸೆಮ್ ಕಾಲೇಜ್ ಸ್ಟಾರ್ಟ್ ಯಾವಾಗ ಅದ್ರ ಬಗ್ಗೆ ನೋಡೋಣ. ನೋಡಿ ಇಲ್ಲೇ ಕೊಟ್ಟಿದ್ದಾರೆ, ಟೆಂಟೇಟಿವ್ ಅಕಾಡೆಮಿಕ್ ಕ್ಯಾಲೆಂಡರ್ ಆಫ್ ಥರ್ಡ್ ಸೆಮಿಸ್ಟರ್ ಆಫ್ ಆಲ್ UG ಪ್ರೋಗ್ರಾಮ್ಸ್ ಆಫ್ VTU ರಿಗಾರ್ಡಿಂಗ್. ಕಾಲೇಜ್ ಸ್ಟಾರ್ಟ್ ಯಾವಾಗ ಅಂತ ಅಂದ್ರೆ ಇಲ್ಲಿ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ. ನಿಮಗೆ ಆಲ್ರೆಡಿ ಗೊತ್ತು, ನಾನು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ, ಯಾರಾದ್ರೂ ನೋಡಿದ್ರೆ. ಯಾವಾಗ ಅಂತ ಹೇಳಿದ್ದಾರೆ ಅಂತ ಅಂದ್ರೆ ನೋಡಿ 8/9/2026, ಅಂದ್ರೆ ಇನ್ನೂ ಒಂದು ತಿಂಗಳು ರಜಾ ಇದೆ. ಇದು ನಮಿಗೂ ಸೇಮ್ ಇದೆ, ಫಿಫ್ತ್ ಸೆಮಿಸ್ಟರ್ಗೂ ಸೇಮ್ ಇದೆ, ಎರಡಕ್ಕೂ ಸೇಮ್ ಇದೆ. ಓಕೆನಾ. ಲಾಸ್ಟ್ ವರ್ಕಿಂಗ್ ಡೇ ಯಾವಾಗ ಅಂದ್ರೆ ಅಲ್ಲ, ಲಾಸ್ಟ್ ವರ್ಕಿಂಗ್ ಡೇ ಆಫ್ ಸೆಮಿಸ್ಟರ್ 30/12/2026. ಅಂದ್ರೆ ಇನ್ನೇನು ಹೊಸ ವರ್ಷ ಬರ್ಬೇಕು, ಆಗ ಎಂಟು ಡೇಟ್ ಕೊಟ್ಟಿದ್ದಾನೆ. ಯಾವ್ದಕ್ಕೆ? ಥರ್ಡ್ ಸೆಮಿಸ್ಟರ್ಗೆ. ಆ ಎಕ್ಸಾಮ್ ಯಾವಾಗ ಅಂತ ಅಂದ್ರೆ ನಿಮಗೆ ಜಾಸ್ತಿ ಗ್ಯಾಪೇ ಇಲ್ಲ, 4/1/2027. ಅಂದ್ರೆ ಯಾವಾಗ ಜನವರಿ ಇದೆ ಎಕ್ಸಾಮ್ ಸ್ಟಾರ್ಟ್ ಮಾಡ್ಬೇಕು ಅಂತ ಡೇಟ್ ಕೊಟ್ಟಿದ್ದಾನೆ. ಒಂದ್ ತಿಂಗಳಲ್ಲಿ ಎಕ್ಸಾಮ್ ಮುಗಿಸ್ಬೇಕು. ಯಾವ್ದು? ಥಿಯರಿ ಎಕ್ಸಾಮ್ ನ ಒಂದ್ ತಿಂಗಳಲ್ಲಿ ಮುಗಿಸ್ಲಿಕ್ಕೆ ಹೇಳಿದ್ದಾನೆ. ಬಟ್ ಪ್ರಾಕ್ಟಿಕಲ್ ಎಕ್ಸಾಮ್ ನ ಯಾವಾಗ ಹೇಳಿದ್ದಾನೆ ಅಂದ್ರೆ, ಇಲ್ಲಿ ನಿಮಗೆ ಥಿಯರಿ ಎಕ್ಸಾಮ್ ಮುಗಿಸ್ತೀರ, ಅದಾದ 4 ದಿವಸ ಆದ್ಮೇಲೆ 8/2/2027 ಅದರಿಂದ 20/2/2027 ಅಷ್ಟರಲ್ಲೇ ಮುಗಿಸಕ್ಕೆ ಹೇಳಿದ್ದಾನೆ. ನೀವು ಇದನ್ನ ಮಾತ್ರ ನೋಡಿ, ಯಾಕಂದ್ರೆ ಇದು ಇಂಜಿನಿಯರಿಂಗ್ಗೆ, ಇವೆಲ್ಲ ಬೇರೆವು. ಇದು BSc, BA ಆರ್ಕಿಟೆಕ್ಚರ್, BSc ಅದ್ರ ಬಗ್ಗೆ ಇದು. ಓಕೆನಾ. ಬಟ್ ಇಲ್ಲಿ ಕಮೆನ್ಸ್ಮೆಂಟ್ ಆಫ್ ದಿ ನೆಕ್ಸ್ಟ್ ಸೆಮಿಸ್ಟರ್ ಅಂದ್ರೆ ಯಾವ್ದಿದು? ಫಿಫ್ತ್ ಸೆಮಿಸ್ಟರ್ಗೆ ಯಾವಾಗ ಅಂತ ಅಂದ್ರೆ 22 to 27. ಇಲ್ಲಿಂದ ಇಲ್ಲಿಗೆ ಎಷ್ಟು? ಈಗ ಒಂದು ತಿಂಗಳು ರಜೆ ಕೊಟ್ಟಿದ್ದಾನೆ. ಬಟ್ ಇದನ್ನ ನೋಡಿ, 22-2027 ಆಗ ನಿಮಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಮುಗಿಸಕ್ಕೆ ಹೇಳಿ 22ಗೆ ಸ್ಟಾರ್ಟ್ ಮಾಡಕ್ ಹೇಳಿದ್ದಾನೆ. ಯಾವಾಗ? ಫಿಫ್ತ್ ಸೆಮಿಸ್ಟರ್ ನ. ಅಂದ್ರೆ 2 ದಿವಸ ಗ್ಯಾಪ್. ಈಗಿರೋ ರಜಾ ಆಗಿರಲ್ಲ, ಈಗಲೇ ನೋಡ್ಕೊಬಿಡಿ. ಬಟ್ ಇನ್ನೊಂದ್ ಸ್ವಲ್ಪ ಡೀಟೇಲ್ಸ್ ಕೊಟ್ಟಿದ್ದಾನೆ, ಆ ಡೀಟೇಲ್ಸ್ ಹೇಳ್ತೀನಿ. ಒಂದ್ಸಲ ನೋಡ್ಕೊಳ್ಳಿ, ಯಾಕಂದ್ರೆ ಏನಾದ್ರು ಇನ್ಫಾರ್ಮೇಶನ್ ನಿಮ್ಗೆ ಏನಾದ್ರು ಗೊತ್ತಿಲ್ಲದೆ ಇದ್ರೆ ಮತ್ತೆ ರೀ ಅಡ್ಮಿಷನ್ ಯಾವಾಗ ಅದ್ರ ಬಗ್ಗೆನೂ ಇರುತ್ತೆ. ದ ಅಕಾಡೆಮಿಕ್ ಕ್ಯಾಲೆಂಡರ್ ಸೆಷನ್ ದ ಅಬವ್ ಮೆನ್ಷನ್ ಸೆಮಿಸ್ಟರ್ ಶಾಲ್ ಕಮೆನ್ಸ್ ಆನ್ ದಿ ಡೇಟ್ ಸ್ಪೆಸಿಫೈಡ್ ದಿ ಅಕಾಡೆಮಿಕ್ ಕ್ಯಾಲೆಂಡರ್. ಓಕೆನಾ. ಯಾವಾಗ ಅಂತ ಅಂದ್ರೆ 8/9/2026 ಏನ್ ಹೇಳಿದ್ದಾರೆ ಅದೇ ಡೇಟಿಗೆ ಕಾಲೇಜ್ ಸ್ಟಾರ್ಟ್ ಆಗಬೇಕು ಅಂತ ಹೇಳಿದ್ದಾರೆ. 2025 scheme allocated to engineering programs have to complete 5 credit skill labs before completion of their degree duration. Lateral entry students also required to complete the skill labs of 4 credits before completion of their degree duration. ಇದ್ರ ಬಗ್ಗೆ ಬೇರೆ ವಿಡಿಯೋ ಬೇಕು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ, ಇದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ 5 credit skill labs ಬಗ್ಗೆ. ದ ಕಾಲೇಜ್ ಮಸ್ಟ್ ಪ್ಲಾನ್ ಫಾರ್ ಎಕ್ಸ್ಟ್ರಾ ಸೆಷನ್. ಇವ್ರು ಆಲ್ರೆಡಿ ಏನಂತ ಹೇಳಿದಾರೆ ಅಂತ ಅಂದ್ರೆ, ಇಲ್ಲಿ ಏನಾದ್ರು ನಿಮ್ದು ಉಳ್ಕಂದ್ರೆ ಸಬ್ಜೆಕ್ಟ್ಸ್ ಗಳು ಯಾವ್ದಾದ್ರು ಒಂದು ಪಾಠ ಮಾಡೋದು ಆಗಿಲ್ಲ ಅಂತ ಅಂದ್ರೆ ಅದಕ್ಕೆ ಕಾಲೇಜ್ ಅವರು ನೀವು ಎಕ್ಸ್ಟ್ರಾ ಪ್ಲಾನ್ ನ ಮಾಡ್ಬೇಕು. ವೀಕ್ ಡೇಸ್, ಸ್ಯಾಟರ್ಡೇಸ್, ಸಂಡೇಸ್ ತಗೊಂಡು ನೀವು ಕ್ಲಾಸ್ ಮುಗಿಸ್ಬೇಕು. ಬಟ್ ಅಲ್ಲಿ ಇನ್ನೊಂದು ಮೆನ್ಷನ್ ಮಾಡಿದ್ದಾರೆ, ಏನಂತ ಅಂದ್ರೆ ಇಫ್ ರಿಕ್ವೈರ್ಡ್, ಕಾಲೇಜಲ್ಲಿ ರಿಕ್ವೈರ್ಡ್ ಇದ್ರೆ ಮಾತ್ರ, ಇಲ್ಲ ಅಂದ್ರೆ ಬೇಡ ಅಂತ ಹೇಳಿದ್ದಾರೆ. ಆಲ್ ಫ್ಯಾಕಲ್ಟಿ ಅಂಡ್ ಸ್ಟಾಫ್ ಆರ್ ರಿಕ್ವೈರ್ಡ್ ಟು ಅವೈಲಬಲ್ ಅಂಡರ್ಟೇಕ್ ಎನಿ ವರ್ಕ್ ಅಸೈನ್ಡ್ ಬೈ ದಿ ಯೂನಿವರ್ಸಿಟಿ ಡ್ಯೂರಿಂಗ್ ದಿಸ್ ಪೀರಿಯಡ್. ಓಕೆನಾ. Notification regarding the calendar of events of the conduct university exam will be issued by the register evaluation from time to time. మరి ಹೇಳಿದ್ರೆ ಏನಂತಂದ್ರೆ ನೋಟಿಫಿಕೇಶನ್ ಕೊಡ್ತೀವಿ, ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಇನ್ನೂ ಹಾಕಿಲ್ಲ. ಬಟ್ ಇದು ಅಟಾನಮಸ್ ಕಾಲೇಜ್, ಇದ್ರ ಬಗ್ಗೆ ನಿಮ್ಗೆ ಬೇಡ. ರೀ ಅಡ್ಮಿಷನ್ ಬಗ್ಗೆ ಎತ್ತಿ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳಿದ್ದು. ಸ್ಟೂಡೆಂಟ್ ಸೀಕಿಂಗ್ ರೀ ಅಡ್ಮಿಷನ್ ಟು ದಿ ಥರ್ಡ್ ಸೆಮಿಸ್ಟರ್ ಶಲ್ ಸಬ್ಮಿಟೆಡ್ ದೇರ್ ಅಪ್ಲಿಕೇಶನ್ ಅಲಾಂಗ್ ವಿತ್ ದಿ ಪ್ರಿಸ್ಕ್ರೈಬ್ಡ್ ರೆಸಿಪ್ಟ್. ಫೀಸ್ ಏನೇನಿರ್ಬೇಕು ಅಂತ ಹೇಳಿದ್ದಾರೆ ನೋಡ್ಕೊಳ್ಳಿ. ಫೀಸ್ ರೆಸಿಪ್ಟ್ ಇರಬೇಕು ನೀವೇನಾದ್ರೂ ರೀ ಅಡ್ಮಿಷನ್ ಆಗೋದಾದ್ರೆ. ಈಗಿರೋದಿಗಲ್ಲ. ಪ್ರಿನ್ಸಿಪಲ್ ಆಫ್ ದಿ ರೆಸ್ಪೆಕ್ಟಿವ್ ಕಾಲೇಜ್ ಆಫ್ ಬಿಫೋರ್ 22/9/26 ಅಪ್ಲಿಕೇಶನ್ ಸಬ್ಮಿಟೆಡ್ ಫ್ರಮ್. ಅಪ್ಲಿಕೇಶನ್ ನೀವು ಯಾವಾಗ ಸಬ್ಮಿಟ್ ಮಾಡಬೇಕು ಅಂದ್ರೆ ಕಾಲೇಜಿಗೆ 23/9/26 to 30/9/2026 ಅಷ್ಟೊತ್ತಿಗೆ ಸಬ್ಮಿಟ್ ಮಾಡಬೇಕು. ಮತ್ತೆ ಇನ್ನೊಂದೇನು ಅಂತಂದ್ರೆ, ಇದು ವೆರಿ ವೆರಿ ಇಂಪಾರ್ಟೆಂಟ್, ಪೆನಾಲ್ಟಿ ಆಫ್ 5,000. ಓಕೆನಾ. ಆಮೇಲೆ ಇನ್ನೊಂದು ಹೇಳಿದರೆ ಏನಂತ ಅಂದ್ರೆ, ನೋ ಅಪ್ಲಿಕೇಶನ್ ಫಾರ್ ರೀ ಅಡ್ಮಿಷನ್ ವಿಲ್ ಬಿ ಎಂಟರ್ಟೈನ್ಡ್ ಆಫ್ಟರ್ 30/9/2026. ಅಂದ್ರೆ 30/9/2026 ಆದ್ಮೇಲೆ ಯಾರು ರೀ ಅಡ್ಮಿಷನ್ ಮಾಡ್ಕೊಳ್ಳಲ್ಲ, ಇಷ್ಟರೊಳಗೆ ಮಾಡಿಸ್ಬೇಕು
ಅಂತ ಹೇಳಿದ್ದಾರೆ. ಯಾವ್ದ್ರೊಳಗೆ 23/9/2026, 30/9/2026 ಇಷ್ಟೊತ್ತಿಗೆ ಮುಗಿಸ್ಬೇಕು ಅಂತ ಹೇಳಿದ್ದಾರೆ. ಈ ವಿಡಿಯೋ ಏನಾದ್ರು ನಿಮಗೆ ಇಷ್ಟ ಆದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ ಫ್ರೆಂಡ್ಸಿಗೂ ಶೇರ್ ಮಾಡಿ, ಆದಷ್ಟು ಅವ್ರಿಗೆ ಗೊತ್ತಾಗ್ಲಿ.